फाउंडेशन के हिसाब से अयूब सर ने का जितना भी शुक्रिया करें हमको बहुत प्रिंसिपल भी अच्छे हैं। हाँ बहुत माशाल्लाह कहीं झूठ बोलना नहीं का तो एडजस्टमेंट में भी कर लेने भी होंगे कहीं को भी होंगे बहुत अच्छे हम ना अच्छा सपोर्ट भी करते हैं और पेरेंट्स को भी परवाह नहीं है। स्कूल का एनवायरनमेंट बहुत अच्छा है, स्टडीज़ अच्छी है और स्टाफ भी अच्छा है। इंशाल्लाह बच्चा इसमें आगे बढ़ने का मेहनत अच्छा पड़ी बच्चा के पीछे अयूब सर भी शुक्रिया अयूब सर को। ನನ್ನ ಹೆಸರು ಮಾಲಾ. ನಮ್ಮ ಹುಡುಗನ ದೊಡ್ಡವನು ಶಿವನಾಥನ್ 10ನೇ ಕ್ಲಾಸ್ ಮುಗಿದಿತ್ತು, ಇವಾಗ ಚಿಕ್ಕವನು 10th. நல்லா இருக்குது. என்வாயர்மெண்ட் டீச்சர்ஸ் ரொம்ப ஏதாச்சும்னாக்கா கூப்பிட்டு கரெக்டாக பசங்க படிக்கலைன்னா வந்து சொல்லுங்க அப்படின்னு சொல்லிட்டு ಅಕ್ಕರೆಯೇ சொல்லுவாங்க வர வச்சு. ನಮ್ಮ ಮಕ್ಕಳು 3 ಜನನೇ ಇಲ್ಲೇ ಓದಿರೋದು ಲಿಟಲ್ ಏಂಜಲ್ನಲ್ಲಿ. ನಮ್ಮ ಯಜಮಾನರು ಈ ಸ್ಕೂಲೆಲ್ಲ ಕಟ್ಟಿದ್ದಾರೆ ಮತ್ತು ಪ್ರಿನ್ಸಿಪಾಲ್ ಮ್ಯಾಮ್ ಎಲ್ಲ ತುಂಬ ಒಳ್ಳೆಯವರು ಬರ್ತಾ ಇದ್ದಾರೆ. ಅದರಿಂದ ಲಿಟಲ್ ಏಂಜಲ್ ಸ್ಕೂಲ್ ಅಂದರೆ ಸುಭಾಷ್ ನಗರಕ್ಕೆ 2000ನಲ್ಲಿ ಓಪನ್ ಆಯಿತು. ಅದು ನಾವು ಅವರೆಲ್ಲ ಎಷ್ಟು ಅದಕ್ಕೆ ಶ್ರಮ ಪಟ್ಟಿದ್ದೀವಿ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಸ್ಕೂಲಲ್ಲಿ ಇವತ್ತಿಗೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ತುಂಬ ಮುಂದೆನೂ ಇನ್ನೂ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಾವು ಭಗವಾನ್. ಲಿಟಲ್ ಏಂಜಲ್ಸ್ ಇಂಗ್ಲಿಷ್ ಹೈಸ್ಕೂಲ್ ರಜತ ಮಹೋತ್ಸವ. ಬೆಂಗಳೂರಿನ ಸುಭಾಷ್ ನಗರದಲ್ಲಿರುವ ಪ್ರತಿಷ್ಠಿತ ಲಿಟಲ್ ಏಂಜಲ್ಸ್ ಇಂಗ್ಲಿಷ್ ಹೈಸ್ಕೂಲ್ ಈಗ ತನ್ನ ಯಶಸ್ವಿ 25 ವರ್ಷಗಳ ಸಂಭ್ರಮದಲ್ಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ 2.5 ದಶಕಗಳ ಕಾಲ ಅನುಪಮ ಸೇವೆ ಸಲ್ಲಿಸಿರುವ ಈ ಸಂಸ್ಥೆಯು ಈಗ ತನ್ನ ರಜತ ಮಹೋತ್ಸವ ಸಿಲ್ವರ್ ಜೂಬಿಲಿ ಆಚರಣೆಗೆ ಸಜ್ಜಾಗಿದೆ. ಹೌದು, ಲಿಟಲ್ ಏಂಜಲ್ಸ್ ಶಿಕ್ಷಣ ಸಂಸ್ಥೆಯು ಕಲಿಕೆ ಮತ್ತು ಬೆಳವಣಿಗೆಯ 25 ವರ್ಷಗಳನ್ನು ಪೂರೈಸಿದ ಸವಿನೆನಪಿಗಾಗಿ ಒಂದು ಅದ್ಧೂರಿ ಸಮಾರಂಭವನ್ನು ಆಯೋಜಿಸಿದೆ. ಹೆಂಗಂದರೆ ಸಂತೋಷ, ತುಂಬ ಸಂತೋಷ ಆಗ್ತಾಯಿದೆ. 25 ವರ್ಷ ದಾಟಿದ್ದೊಂದು ಸಂಕಲ್ಪ. ಆ್ಯಕ್ಚುಲಿ ಏನಿತ್ತು ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಸ್ಕೂಲ್ ಮಾಡಬೇಕು ಅಂತ ಇರಲಿಲ್ಲ. ಸೊ ಒಂದು ಬಡ ಮಕ್ಕಳಿಗೆ ಸಹಾಯ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವು. ದೇವ್ರ ದಯೆ, ಎಲ್ಲರ ಕೃಪೆ, ಇಲ್ಲಿವರೆಗೂ ಬಂದಿದ್ದೀವಿ. ಏನು ತೊಂದರೆ ಇಲ್ಲ. ನಮ್ಮಲ್ಲಿ ಡೊನೇಷನ್ ಇಲ್ಲ, ಅಡ್ಮಿಷನ್ ಇಲ್ಲ. ಒಂಥರ ಸೋಷಿಯಲ್ ಸರ್ವಿಸ್, 50% ಸೋಷಿಯಲ್ ಸರ್ವಿಸ್, 50% ನಾವು ಮಾಡ್ತಾಯಿದ್ದೀವಿ. ಸೊ 25ನೇ ವರ್ಷ ದಾಟಿದ್ದೀವಿ, 26 ಕಾಲಿಟ್ಬಿಟ್ಟಿದ್ದೀವಿ. ಅದು ತುಂಬ ಸಂತೋಷ ಆಗ್ತಾಯಿದೆ, ತುಂಬ ಸಂತೋಷ. ವಿದ್ಯಾರ್ಥಿಗಳೇ ನಮ್ಮ ಜೀವನ ಅನಿಸ್ಬಿಟ್ಟಿದೆ ನಮಗೆ. ಇವಾಗ ವಿದ್ಯಾರ್ಥಿಗಳಿಲ್ಲ ಅಂದರೆ ನಮ್ಮ ಬದುಕಿಲ್ಲ ಅಂತ ನನಗನ್ಸ್ಬಿಟ್ಟಿದೆ. ನಮ್ಮ ಮನೇಲಿ ಏನಿದೆ ಅಂತ ಗೊತ್ತಿಲ್ಲ. ನನಗಂತೂ 1-2 ದಿನ ಸ್ಕೂಲ್ ಇಲ್ಲ ಅಂದರೆ ನನಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಗಲಾಟೆ, ಅವರು ಹೊಡ್ಕೊಂಡು ಅವ್ರ ಹತ್ರ ಜಗಳ ಮಾಡ್ಕೊಂಡು ಇದ್ರೇ ರಾತ್ರಿ ನನಗೆ ನಿದ್ದೆ ಬರೋದು, ಇಲ್ಲಾಂದರೆ ನಿದ್ದೆ ಬರೋಲ್ಲ. ಆ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ವಿದ್ಯಾರ್ಥಿಗಳು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಹೆಂಗೆ ಮಾಡಿದ್ರು ನೀವು ನೋಡಿದ್ರಾ? ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿತ್ತು. ಬಟ್ ಸ್ವಲ್ಪ ಶಾರ್ಟ್ ಪೀರಿಯಡಲ್ಲಿ ಪ್ರಿಪ್ರೇಷನ್ ಮಾಡಿದ್ದು. ಮಾಡಬೇಕು ಅಂತ ಒಂದು 2 ತಿಂಗಳು ಮುಂಚೆ ಮಾಡ್ಕೊಂಡಿದ್ರೆ ಇನ್ನೂ ತುಂಬ ಜೋರಾಗಿ ಬರ್ತಾಯಿತ್ತು. ಬಟ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ನೋಡೋಕ್ಕೂ ಸಂತೋಷ ಆಯಿತು, ತೃಪ್ತಿ ಆಯಿತು. ಹಸಿವಿಲ್ದಿರ ಆಗೋಯ್ತು ನನಗೆ. ಇವಾಗ ಹಸಿವೇ ಇಲ್ಲ. ಸೊ ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ಅವರು ಮೂಡಿಸ್ಕೋಬೇಕು, ಕಲ್ಪಿಸ್ಕೋಬೇಕು. ಜೀವನದಲ್ಲಿ ವಿದ್ಯಾಭ್ಯಾಸ ಇಲ್ಲ ಅಂದರೆ, ಎಜುಕೇಷನ್ ಇಲ್ಲ ಅಂದರೆ ಏನೂ ಇಲ್ಲ. ಅಟ್ಲೀಸ್ಟ್ SLC ಮಾಡಿದ್ರೆ ಮೊದಲು ಏನೋ ಸಿಗ್ತಾಯಿತ್ತು, ಇವಾಗ ಅದೂ ಇಲ್ಲ. ಸೊ ಅಟ್ಲೀಸ್ಟ್ ಡಿಗ್ರಿ ಮಾಡಬೇಕು, ಇಲ್ಲ PUC ಆದರೂ ದಾಟಬೇಕು. ಅವ್ರ ಜೀವನನವರು ಕಲ್ಪಿಸ್ಕೋಬೇಕು. ಸರ್ ಪೇರೆಂಟ್ಸು ತುಂಬ ಒಳ್ಳೆಯವರು. ಏನಾದರೂ ತೊಂದರೆ ಆದರೆ ಅವರು ತಲೆ ಕೆಡಿಸ್ಕೋತಾರೆ. ಇರಲಿ, ಮಕ್ಕಳು ಎಲ್ಲ 5 ಬರಲು ಸಮ ಇಲ್ಲ. ಒಬ್ರಿಂಗೆ ಒಬ್ರಂಗೆ ನಾವು ಅನುಸರಿಸ್ಕೊಂಡು ಹೋಗ್ತಾಯಿದ್ದೀವಿ. ಪೇರೆಂಟ್ಸೂ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅತಿಥಿಗಳು ತುಂಬ ಖುಷಿಯಾಗಿ ಹೋದರು. ಇನ್ನೂ 2 ಅತಿಥಿಗಳು ಬರೋಕ್ಕಾಗಲಿಲ್ಲ. ಅವರೊಬ್ಬರು ಮಂಗಳೂರಲ್ಲಿದ್ದಾರೆ, ಇನ್ನೊಬ್ಬರು ಸೆಷನ್ನಲ್ಲಿ ಪ್ರಾಬ್ಲಮ್ ಅಂತೆ, ಅವ್ರು ಬರೋಕ್ಕಾಗಲಿಲ್ಲ. ಸತೀಶ್ ರೆಡ್ಡಿ ಸಾಹೇಬರು ಬರೋಕ್ಕಾಗಲಿಲ್ಲ. ರಾಮಲಿಂಗ ರೆಡ್ಡಿ ಸಾಹೇಬರು ಮಂಗಳೂರಲ್ಲಿದ್ದಾರೆ. DK ಸುರೇಶ್ ಸಾಹೇಬರು ಅಲ್ಲಿ ಅವರ ಕನಕಪುರದಲ್ಲಿ ಏನೋ ಕನಕೋತ್ಸವ ನಡೀತಾ ಇದೆ ಅಂತೆ. ಸ್ವಲ್ಪ ನಮಗೆ
3-4 ಡೇಸಿಂದ ಹೇಳ್ತಾಯಿದ್ರು, ಒಂದು 99% ಟ್ರೈ ಮಾಡ್ತೀವಿ ಅಂತ. ಬಟ್ ಆ ಬಂದಿದ್ದು ಅತಿಥಿಗಳು ತುಂಬ ಖುಷಿಯಾಗಿ ಹೋದರು, ತುಂಬ ಸಂತೋಷದಿಂದ ಹಾರೈಸ್ಬಿಟ್ಟು ಹೋಗಿದ್ದಾರೆ. ಈ ಒಂದು ಸಿನಿಮಾ ಜೊತೆ ಆಚರಿಸ್ತಿದ್ದಾರೆ, ಅದೇ ರೀತಿಯಾಗಿ ವಿವಿಧ ಸ್ಟೇಟ್ಗಳ ಒಂದು ಕಲ್ಚರೇ ಮಾಡಬೇಕು ಅಂತ ನನಗೊಂದು ಏಮ್ ಇತ್ತು. ಸ್ಟಾರ್ಟಿಂಗಿಂದನೇ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಊರು, ನಮ್ಮ ನಾಡು, ನಮ್ಮ ನುಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ದೇಶ ಎಲ್ಲ ನಮ್ಮದೇ, ಎಲ್ಲರೂ ಬೇಕು, ಎಲ್ಲ ಕಡೆಯದು ಎಲ್ಲರದು ಕಲ್ಚರ್ ತೊಗೊಂಡು ಮಾಡೋಣ ಅಂತ ಒಂದು ಇಂಟೆನ್ಷನ್ ಇತ್ತು. ಡ್ಯಾನ್ಸ್ ಮಾಸ್ಟರ್ಗೆ ಹೇಳಿದೆ ಈ ಥರ ಮಾಡ್ಬೇಕು ಮಾಸ್ಟರ್ ಅಂತ. ಸೊ ಅವರು ಅದೇ ಪ್ರಕಾರ ಕೊರಿಯೋಗ್ರಫಿ ಮಾಡಿಕೊಂಡ್ರು, ಎಲ್ಲ ಸೆಟ್ ಆಯಿತು. ಆಮೇಲೆ ಸ್ಕಿಟ್ಟು ಎಲ್ಲ ಕಂಪ್ಲೀಟಾಗಿ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ವು, ತುಂಬ ಚೆನ್ನಾಗಿ ಮೂಡಿಬಂತು. ಕೆಲವೇ ದಿನಗಳಲ್ಲಿ ಹೌದು, ವಿದ್ಯಾರ್ಥಿಗಳು SLC ಇವಾಗ SLC ಮಕ್ಕಳು ಅಂದರೆ ಹಿಡಿಯೋದು ಕಷ್ಟ, ತುಂಬ ಕಷ್ಟ ಆಗಿಬಿಟ್ಟಿದೆ. 100% 100ಕ್ಕೆ 100 ಫಲಿತಾಂಶ ತೊಳ್ತಾಯಿದ್ವು. ಇವಾಗ 3-4 ವರ್ಷದಿಂದ ಆಗ್ತಾಯಿಲ್ಲ. ಯಾಕಂದರೆ ಫೋನು ಈ ಕರೋನಾ ಬಂದು ಹೋದ್ಮೇಲೆ ಎಲ್ಲ ಅವಾಗೆಲ್ಲ ಆನ್ಲೈನ್ ಕ್ಲಾಸ್ ಅಂತ ಎಲ್ಲರಿಗೂ ಫೋನ್ ಕೊಟ್ವು, ಅದು ಅವರು ಅಡಿಕ್ಟ್ ಆಗಿಬಿಟ್ಟವ್ರೆ. ಇವಾಗ ಅದು ಊಟದ ಜೊತೆಲಿ ಫೋನು ಬೇಕು ಇವಾಗ ಮಕ್ಕಳಿಗೆ, ಹಂಗಾಗ್ಬಿಟ್ಟಿದೆ. ಯಾಕಂದರೆ ಕರೋನಾ ಕಾಲದಿಂದ ಸ್ವಲ್ಪ ಕೆಟ್ಟೋಗಿದೆ ಕಾಲ, ಅದನ್ನು ಸರಿಪಡಿಸ್ಕೋಬೇಕು. ಫೋನಿಂದ ಸ್ವಲ್ಪ ಮಕ್ಕಳು ಕೆಟ್ಟೋಗ್ತಾರೆ, ಅದನ್ನೇ ಇವತ್ತು ಸ್ಕಿಟ್ಟು ಮಾಡಿದ್ದೀವಿ ಬೇಡ ಅಂತ. ಬಟ್ ಆದರೂ ತೊಂದರೆ ಇದೆ. ಮಕ್ಕಳು ಪರವಾಗಿಲ್ಲ, ಕಷ್ಟಪಟ್ಟು ಓದೋರು ಇದ್ದಾರೆ. ಡಿಸ್ಟಿಂಕ್ಷನ್ ಇವಾಗ ನೋಡಿದ್ರಿ ನೀವು, 96% ಲಾಸ್ಟ್ ಇಯರ್ ನಮ್ಮದು. ಓದೋ ಮಕ್ಕಳು ಇದ್ದಾರೆ. ಸ್ವಲ್ಪ ಕಷ್ಟಪಟ್ಟು ಹೋದರೆ ಅವರ ಜೀವನ ಅವ್ರು ಕಲ್ಪಿಸ್ಕೋಬೋದು. ಹಾಂ, ಸಿಬ್ಬಂದಿಗಳು ನೋಡಿ, ನಮ್ಮ ಟೀಚರ್ಸ್ ಅಂದರೆ ನಮಗೆ ಬೆನ್ನೆಲುಬು. ಅವರು ನಾವು ಹೇಳಿದ್ದನ್ನು ಅನುಸರಿಸ್ಕೊಂಡು ಪಾಲನೆ ಮಾಡೋರು ಅವರು 99% ಮಾಡ್ತಾರೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ ಬ್ಯಾಚ್. ಥ್ಯಾಂಕ್ ಯು. ಇವತ್ತು ದಿನ ಲಿಟಲ್ ಏಂಜಲ್ಸ್ ಶಾಲೆ 25 ವರ್ಷಗಳ ವಸಂತಗಳನ್ನು ಪೂರೈಸಿ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ. ಇಲ್ಲಿ ಓದುವಂಥ ಮಕ್ಕಳುಗಳು ಬಡವರು ಮತ್ತು ಮಧ್ಯಮ ವರ್ಗ ಸೇರಿದಂಥವರು. ಈ ಒಂದು ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಮಕ್ಕಳನ್ನು ಈ ಒಂದು ಶಿಕ್ಷಣದ ಯಶಸ್ವಿಯತ್ತ ಕೊಂಡೊಯ್ತಾ ಇದೆ. ನಾನು ಈ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಶುಭವನ್ನು ಹಾರೈಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಶಾಲೆ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಿ ಅಂತೇಳಿ ಇವತ್ತು ನಾನು ಹಾರೈಸ್ತೇನೆ. ನಮಸ್ಕಾರ. ನಾವು ಸುಭಾಷ್ ನಗರ ಗ್ರಾಮಸ್ಥರು. ಹಾಗೆ ನಮ್ಮ ಏರಿಯಾದಲ್ಲಿ ಲಿಟಲ್ ಏಂಜಲ್ಸ್ ಹೈಸ್ಕೂಲ್ ಅಂತ ಸ್ಥಾಪನೆಯಾಗಿ ಇಲ್ಲಿ ಇವತ್ತಿಗೆ 25 ವರ್ಷ ಫಿನಿಷ್ ಆಯಿತು. ಚೆನ್ನಾಗಿ ಯಶಸ್ವಿಯಾಗಿದೆ. ಫಸ್ಟ್ ಬಂದಾಗ 80 ಜನ ಹುಡುಗರಿದ್ದರು, ಇವತ್ತು 900 ಜನ ಸ್ಟೂಡೆಂಟ್ಸ್ ಇದ್ದಾರೆ. ದಿನಪತಿ ಮೇಲೆ ಬೆಳವಣಿಗೆ ಚೆನ್ನಾಗಿ ಆಗ್ತಾಯಿದೆ. ನಾನು ಕೂಡ 17 ವರ್ಷ ಅದೇ ಸ್ಕೂಲಲ್ಲಿ ಕ್ಲರ್ಕ್ ಆ್ಯಂಡ್ ಡ್ರೈವರ್ ಕೆಲಸ ಮಾಡಿದ್ದೀನಿ. ಈಗ ನಾವು ಹಾಸ್ಪಿಟಲ್ ಮ್ಯಾನೇಜ್ಮೆಂಟಿಂದ ಹೋಗಿದ್ವಿ. ಅವ್ರ ಪ್ರತಿ ಫಂಕ್ಷನ್ಗೂ ನಾನು ಬಂದು ಅಟೆಂಡ್ ಆಗೇ ಆಗ್ತೀನಿ. ನಮ್ಮದು ಅಂತ ನಿಂತ್ಕೊಂಡು ನಾವೆಲ್ಲ ಮಾಡ್ತಿದ್ವಿ. ಚೆನ್ನಾಗಿ ಯಶಸ್ವಿಯಾಗಿದೆ. ಇದೇ ಥರ ಇನ್ನು ಮುಂದುವರಿಲಿ ಅಂತೇಳಿ ಆಶಿಸ್ತೀನಿ. Little Angel School, I am teaching maths. Our children has done a very good job. They are practicing every day, and that is why they could give better performance, which all public enjoyed. And we celebrated this 25 years of completion, that is Silver Jubilee, and that was enjoyed by everyone. And we are thankful to all the audience that they made this our evening a great evening, and that what we wanted and we achieved by that evening. Thank you. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕಲಾವತಿ ಅಂತ. ಬಿಫೋರ್ ನಾನು ಇಲ್ಲಿ ಸ್ಟೂಡೆಂಟ್ ಆಗಿ ಇದ್ದೆ. ಇವಾಗ ನಾನು ಆ್ಯಸ್ ಎ ಟೀಚರಾಗಿ ಅಪಾಯಿಂಟ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಟು ಬಿ ಆ್ಯಸ್ ಅ ಸ್ಟಾಫ್ ಹಿಯರ್.
ಥ್ಯಾಂಕ್ ಯು. 25 ವರ್ಷದ್ದು ಇದು ಆನಿವರ್ಸರಿ ಆಗುತ್ತೆ, ಏನು ಅನಿಸ್ತಾ ಇದೆ ನಿಮಗೆ? ಸರ್ ಖುಷಿ ಆಗುತ್ತೆ ಸರ್. ಅದೇ ಸೇಮ್ ಸ್ಕೂಲಲ್ಲಿ ಇದ್ದು ಓದಿದ್ದು ಆ್ಯಸ್ ಅ ಟೀಚರ್ ಆಗಿ ಬಂದು ಇಲ್ಲೆಲ್ಲ ನೋಡಿದಾಗ ತುಂಬ ಚೇಂಜಸ್ ಇದೆ ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ಸ್ಟಾಫ್ ಜೊತೆ ನಾನು ಆ್ಯಸ್ ಅ ಟೀಚರ್ ಆಗಿ ಸ್ಟೂಡೆಂಟ್ ಆಗಿ ಇದ್ದು ಹಾಗೆ ಟೀಚರ್ ಆಗಿ ಇವಾಗ ನೋಡಿದಾಗ ಖುಷಿ ಆಗುತ್ತೆ. ಮೀನ್ಸ್ 25 ಇಯರ್ಸ್ವರೆಗೂ ನನ್ನ ಸ್ಕೂಲ್ ಇಷ್ಟು ಬೆಳೆದಿದೆಯಲ್ಲ, ಐ ಫೀಲ್ ಹ್ಯಾಪಿ ಫಾರ್ ದಿಸ್. ಇವತ್ತು ದಿನ ಈವೆಂಟು ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಿದೆ, ಯಾವ ಥರ ಅನಿಸ್ತದೆ? ಸೊ ತುಂಬ ಚೆನ್ನಾಗಿತ್ತು ಸರ್, ತುಂಬ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಪೇರೆಂಟ್ಸ್ ಆಗಲಿ, ಮಕ್ಕಳಾಗಲಿ, ಟೀಚರ್ಸ್ ಆಗಲಿ, ಆಲ್ ದ ಸ್ಟಾಫ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಏನು ಅನಿಸುತ್ತೆ? ಸರ್ ಏನು ಅನಿಸುತ್ತೆ, ನಾವು ಖುಷಿ ಆಗುತ್ತೆ ಸರ್. ಎಲ್ಲ ಫೆಸಿಲಿಟೀಸ್ ಆಗಲಿ ಏನೇ ಆಗಿರ್ಬೋದು ಎಲ್ಲ ಲೈಕ್ ಒಂದು ಫ್ಲೋ ಆಗಿ ಹೋಗ್ತಾ ಇರುತ್ತೆ. ಸೊ ವಿ ಫೀಲ್ ಕಂಫರ್ಟಬಲ್ ಟು ವರ್ಕ್ ಹಿಯರ್. Good evening everyone, myself Hajira Tabassum. I am the student of this school, Little Angel English High School. I have completed my studies as 10th standard in this school. Now I am proud to be as a teacher in this school. I am very glad to as a teacher, and this is today we have completed our school as 25th silver jubilee year, and we are very glad to do this as a annual function day, and we are very proud to work as a teacher in this school, and I am very happy to work in this school. And it is all the facilities we have in this school. There is no issue, nothing, no rules, regulations, nothing. That is it. We are working here very with a happy and very friendly teachers here.